ಹಲೋ ಗೈಸ್, ಸ್ಟಾರ್ ಫ್ರೂಟ್ ತಂದಿದ್ದಾರೆ ನಮ್ಮ ನಕ್ಷತ್ರ ಗಂಡ. ನೋಡಿ ಗೈಸ್, ನಾವ್ ಯಜಮಾನ್ರ ಡ್ರೆಸ್ಸು. ಭವಿಷ್ಯ ಆಲ್ರೆಡಿ ಅಲ್ಲಿ ಅಳ್ತಾ ಇದ್ಲು ಗೈಸ್, ಬೇಜಾರಾಯ್ತು. ರೆಡಿ ಸ್ಟ್ರೇಟ್ ಮಾಡ್ತಾ ಇದ್ದಾರೆ ಯಾರೋ ಒಬ್ರು. ನಾಯಿ ಕೂತಿದೆ. ಯಜಮಾನ್ರ ಜಿಮ್ನಲ್ಲಿ ಇದ್ದೀನಿ. ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಬೆಳಗ್ಗೆ ಟಿಫನ್ ಆಯಿತು, ನಂದು ರವೆ ಇಡ್ಲಿ ಮಾಡಿದ್ದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೆ. ಆ್ಯಂಡ್ ನಿನ್ನೆ ಪಾಪ ಪೆಪ್ಸಿ ಕೊಡಿಸಿದ್ರಲ್ಲ, ಅದನ್ನು ಕುಡಿದುಬಿಟ್ಟೆ ಬೆಳಗ್ಗೆ. ಟಿಫನ್ ಆದಮೇಲೆ ಕುಡಿಬಾರ್ದು, ಬಟ್ ಇತ್ತಲ್ಲ ಖಾಲಿ ಮಾಡಿಬಿಡೋಣ, ಆಮೇಲೆ ಕುಡಿಬೇಕನ್ಸಲ್ಲ ಅಂತ ಹೇಳಿಬಿಟ್ಟು ಕುಡ್ದು ಖಾಲಿ ಮಾಡಿಬಿಟ್ಟೆ. ಆ್ಯಂಡ್ ನಮ್ಮ ಭವಿಷ್ಯ ಕಾಲ್ ಮಾಡಿದ್ಲು. ಹೌದು, ಇವತ್ತು ರಾತ್ರಿ ಟ್ರೈನ್ ಹತ್ತುತ್ತಾಳೆ. ಆ್ಯಂಡ್ ನಿನ್ನೆ ರಾತ್ರಿ ಎಲ್ಲ ಅವರೇನೋ ಪೂಲ್ ಪಾರ್ಟಿ ಮಾಡ್ಕೊಂಡಿದ್ದಾರೆ ರಾತ್ರಿ. ಅವ್ರು ಇರೋ ರೆಸಾರ್ಟ್ ಅಲ್ಲ, ವಾಟ್ ಎವರ್ ಅದು ಮನೆ ತೊಗೊಂಡಿದ್ರಲ್ಲ ಅಲ್ಲಿ. ಆ್ಯಂಡ್ ಇವತ್ತು ಶಾಪಿಂಗ್ ಮಾಡಿಕೊಂಡು ಭವಿಷ್ಯ ಎಲ್ಲ ಮುಗಿಸ್ಕೊಂಡು ರಾತ್ರಿ ಎಷ್ಟು ಗಂಟೆಗೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಕಾಲ್ ಮಾಡಿ ಕೇಳಬೇಕು. ಟ್ರೈನ್ ಹತ್ತುತ್ತಾಳೆ. ಸೊ ನಾಳೆ ಮಧ್ಯಾಹ್ನದಷ್ಟರಲ್ಲಿ ವಾಪಸ್ ಬಂದುಬಿಟ್ಟಿರ್ತಾಳೆ ಅಂತ ಅನಿಸುತ್ತೆ. ನಂಗೆ ಸದ್ಯ ವಾಪಸ್ ಬರ್ತಾ ಇದ್ದಾಳಲ್ಲ ಅನ್ನೋ ಖುಷಿ. ಆ್ಯಂಡ್ ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು ಈಗ. ಇವತ್ತು ಜಿಮ್ಗೆ ಹೋಗೋದಿಲ್ಲ ಗೈಸ್, ನಾನು ಮನೆಯಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಏನು ರೆಸಿಪಿ ತೋರಿಸ್ಬೇಕು ಅಂತ ನನಗೆ ಒಂದು ಐಡಿಯಾನೂ ಬಂದಿಲ್ಲ. ನೋಡೋಣ ಗೈಸ್, ಏನಾದ್ರು ಹೊಸದಾಗಿ ಮಾಡಿದ್ರೆ ತೋರಿಸ್ತೀನಿ. ಕಮೆಂಟ್ಸ್ ಎಲ್ಲ ತುಂಬ ಹಾಕ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ಕಮೆಂಟ್ಸ್ ಹಾಕಿದಾಗ. ಅದು ನನಗೆ ಪೀಪಲ್, ನಮ್ಮ ಫ್ಯಾಮ್ಲಿಗೆ ಪೀಪಲ್ಲು ತುಂಬ ಕೈಂಡ್ ವರ್ಡ್ಸ್ನ ಕಮೆಂಟ್ ಎಲ್ಲ ಹಾಕೋದು. ದೇ ಆರ್ ಸೋ ಸ್ವೀಟ್. ಲೈಕ್ ಬೆಳಗ್ಗೆ ಎದ್ದಾದ್ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡೋ ತನಕ ಅದು, ಯಾಕೆಂದರೆ 8 ಗಂಟೆಗೆ ಅಪ್ಲೋಡ್ ಆಗಿರುತ್ತೆ, ಕೆಲಸ ಮಾಡ್ತಾ ಇರ್ತೀನಿ. ಅದಾದಮೇಲೆ ಒಂದೊಂದೇ ಕಮೆಂಟ್ಸ್ ಬರುತ್ತಲ್ಲ, ಓದಿದ್ರೆ ಎಷ್ಟು ಖುಷಿ ಆಗುತ್ತೆ ಗೈಸ್. ಲೈಕ್ ಹೋಲ್ ಡೇ ಖುಷಿಯಾಗೆ ವ್ಲಾಗ್ ಮಾಡೋಂಗೆ ಆಗಿರುತ್ತೆ. ಆ್ಯಂಡ್ ಅಷ್ಟೇ ಗೈಸ್. ಯಾರೋ ಒಬ್ಬರು ಇವತ್ತು ಹಳೆ ವ್ಲಾಗೆ ಲೈಕ್ ಪೋಸ್ಟ್ ಮಾಡಿರ್ತೀನಲ್ಲ, ಸೊ ನಾವು ಒಂದು ಸ್ವಲ್ಪ ಇವಾಗ ಹೆಂಗೆ ಹೇಳಲಿ, ನಾನು ಒಂದು 4 ದಿನದ ಹಿಂದೆ ವ್ಲಾಗ್ನ ನಾನು ಪೋಸ್ಟ್ ಮಾಡಿರ್ತೀನಿ ಇವತ್ತಿಗೆ. ಸೊ ನಾನು ಇವಾಗ ಕಮೆಂಟ್ ಕೊಡೋದು ಅವ್ರದ್ದು 4 ವೀಡಿಯೋ ಆದಾದಮೇಲೆ ನೋಡ್ತಾರೆ ಈ ಕಮೆಂಟು. ಸೊ ಏನಾಯಿತು, ಒಬ್ಬರು ಕಮೆಂಟ್ ಹಾಕಿದ್ರು ಇವತ್ತು. ಅವರು ನಂದು ಹೆಸರನ್ನ ಗೂಗಲ್ ಮಾಡಿದ್ರಂತೆ, ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಗೂಗಲ್ ಮಾಡಿದ್ರಂತೆ. ಅದರಲ್ಲಿ ಲೈಕ್ ತೋರಿಸಿದೆ ನಂದು ಚಾನಲ್ಲು. ಆ್ಯಂಡ್ ಅಕ್ಕ, ನೀವು ಎಷ್ಟು ಫೇಮಸ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಗೈಸ್. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಬರೀ 1300 ಸಮಥಿಂಗ್ ಇದೆ. ಅದು ಏನು ಕಮ್ಮಿ ಅಲ್ಲ, ಸುಮಾರು ಜನಕ್ಕೆ ಅದೂ ಜಾಸ್ತಿನೇ. ಬಟ್ ತುಂಬ ಫೇಮಸ್ ಪೀಪಲ್ನ ಕನ್ಸಿಡರ್ ಮಾಡಿದ್ರೆ ನಮ್ದು ಏನೇನೂ ಇಲ್ಲ. ಬಟ್ ಆ ಹುಡುಗಿ ಎಷ್ಟು ಇದಾಗೆ, ಅಕ್ಕ ನೀವೆಷ್ಟು ಫೇಮಸ್ಸು, ನಿಮ್ಮದು ಇದನ್ನು ಹಾಕಿದ ತಕ್ಷಣ, ಹೆಸರು ಹಾಕಿದ ತಕ್ಷಣ ಗೂಗಲಲ್ಲಿ ತೋರಿಸ್ತು ಅಂತ ಹೇಳಿಬಿಟ್ಟು ನಾನು ಹೋಗಿ ಚೆಕ್ ಮಾಡಿದೆ. ನಂದು ಫೋಟೋ ಮತ್ತು ಹೆಸರು, ಲೈಕ್ ಯೂಟ್ಯೂಬ್ದು ಇದು ಬಂತು, ಪ್ರೊಫೈಲ್ ಬಂತು. ಅದಾದಮೇಲೆ ತಾಳು ಇನ್ಸ್ಟಾಗ್ರಾಮ್ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಹಾಕಿದ್ರೆ ಅದೂ ಡೀಟೇಲ್ಸ್ ಕೊಡ್ತು ಗೈಸ್. ಇವರು ಕಾಮಿಡಿ ವೀಡಿಯೋಸ್ ಮಾಡ್ತಾರೆ, ಅವ್ರದ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊತಿರ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕೊಡ್ತಿದ್ದೆ. ಹೌ ನೈಸ್ ಅಂತ ಅಂದ್ಕೊಂಡು ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಗೈಸ್, ನಮ್ಮ ಯಜಮಾನ್ರು ಬಂದಾದ್ಮೇಲೆ ಹೇಳ್ತೀನಿ ಹಿಂಗಾಯಿತು ಅಂತ ಹೇಳಿಬಿಟ್ಟು. ನೋಡೋಣ ಅವ್ರೇನು ಅಂತಾರೆ ಅಂತ. ಗೈಸ್, ಇದು ಅರ್ಧಂಬರ್ಧಾಗಿರೋದು. ಇದು ಸ್ಟಾರ್ ಫ್ರೂಟ್ ತಂದಿದ್ದಾರೆ ನಮ್ಮ ನಕ್ಷತ್ರ ಗಂಡ.
ಇಂಗ್ಲೀಷಲ್ಲಿ ಸ್ಟಾರ್ ಅಂತಾರೆ, ಕನ್ನಡದಲ್ಲಿ ಏನಂತಾರೆ? ಬರೀ ಏನ್ ನೀನು ಒಬ್ಳೇ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇದನ್ನ ಕೊಬ್ಬರಿಕಾಯಿ ಅಂತಾರೆ, ಗೊತ್ತಾಯ್ತಾ? ನಕ್ಷತ್ರದ ಹಣ್ಣು ಅನ್ನಲ್ಲ. ನಮಗೆ ಗೊತ್ತಿಲ್ಲ. ಗೈಸ್ ಎಷ್ಟು ಸ್ವೀಟ್ ಆಗಿದೆ ಅಂದರೆ ಚೂರು ಉಳಿಯಿಲ್ಲ ಗೈಸ್. ಗೈಸ್ ಅದು ಕೊಬ್ಬರಿಕಾಯಿ ಅಲ್ಲ ಗೈಸ್, ಫ್ಲಾಶ್ ಬ್ಯಾಕ್. ಕೊಬ್ಬರಿಕಾಯಿ ಅಂತಾರೆ, ಗೊತ್ತಾಯ್ತಾ? ಅದು ಕೊಬ್ಬರಿಕಾಯಿ ಅಲ್ಲ ಗೈಸ್, ಕೊಬ್ಬರಿಕಾಯಿ ಅಲ್ಲ ಗೈಸ್, ಕಮರಕ್ಕ ಅಂತ ಕರೀತಾರೆ ಇದನ್ನ ನಾರ್ಮಲ್ ಆಗಿ ಕನ್ನಡದಲ್ಲಿ. ಆದರೆ ಕಾಮನ್ ಆಗಿ ನಕ್ಷತ್ರ ಹಣ್ಣು ಅಂತಾನೆ ಕರೆಯೋದು. ರೀ ಗೂಗಲ್ ಮಾಡಿ ನೋಡ್ದೆ ರೀ, ನಕ್ಷತ್ರ ಹಣ್ಣೆ ರೈಟು ರೀ, ಕಮರಕ್ಕ ಅಂತಾನೂ ಕರೀತಾರೆ. ರಾಂಗ್ ಆಗಿ ಏನಾದ್ರು ಪ್ರೊನೌನ್ಸ್ ಮಾಡಿದ್ರೆ ಕರೆಕ್ಟ್ ಮೀ. ಇವಾಗ ಕಮೆಂಟಲ್ಲಿ ವಾಯ್ಸ್ ನೋಟ್ ಕಳಿಸೋ ಅಂತ ಆಪ್ಷನ್ನು ಇದೆ ಗೈಸ್. ವಿ ಕ್ಯಾನ್ ಇವನ್ ಶೇರ್ ಟಾಕ್ಸ್. ನಮ್ಮ ಯಜಮಾನ್ರಿಗೆ ರವೆ ಇಡ್ಲಿ ಇವಾಗ ಹಾಕ್ಕೊಡ್ತೀನಿ ಗೈಸ್. ಇವಾಗ ಸಂಜೆ ಆಗಿದೆ, ನಾನು ನಮ್ಮ ಯಜಮಾನ್ರ ಜೊತೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಬಟ್ ನಾನು ಜಿಮ್ನಲ್ಲಿ ಏನು ವರ್ಕೌಟ್ ಮಾಡೋದಿಲ್ಲ, ನಾನು ಅಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ವಾಕ್ ಮಾಡ್ತೀನಿ. ಆ್ಯಂಡ್ ನಮ್ಮ ಯಜಮಾನ್ರದ್ದು ಎರಡೇ ದಿನ ಹೇಳುದು ಬಂಡವಾಳ, ಮೈ ಕೈ ನೋಡ್ತಾ ಇದೆ ಅನ್ಸುತ್ತೆ. ಹೇಳುದು ಎಕ್ಸರ್ಸೈಸ್ ಎರಡೇ ದಿನ. ಜೀವನ ನಡೆಸ್ತಾ ಇದ್ದೀವಿ. ಹಾಂ ಹೌದೌದು. ನಂದೊಂದು ಸ್ವಲ್ಪ ಡ್ರೆಸ್ ತೋರಿಸಿ ನೋಡಿ ಗೈಸ್. ನಮ್ಮ ಯಜಮಾನ್ರ ಡ್ರೆಸ್ಸು ಹಿಂಗಿದೆ, ಏನು ಯಾವಾಗಲೂ ಹಾಕೊಂಡೇ ಹಾಕೋತೀವಿ. ನಂದನ್ನು ತೋರಿಸಿ. ಟನ್ ಟನ್ ಟಡಾಯ್. ಎಲ್ಲಿ ಪಕ್ಕ ಯಾಕಳ್ಳ ಹಿಂಗೆ ಚೂಡಿದಾರ ಹಾಕೊಂಡಿದ್ದೀನಿ. ಮಧ್ಯಾಹ್ನ ನಮ್ಮ ಭವಿಷ್ಯ ಕಾಲ್ ಮಾಡಿದ್ಲು. ಭವಿಷ್ಯ ಆಲ್ರೆಡಿ ಅಲ್ಲಿ ಅಳ್ತಾ ಇದ್ಲು ಗೈಸ್. ಒಂಥರ ಸೌಂಡ್ ಮಾಡಿದ್ಲು. ಅದಕ್ಕೆ ಯಾಕೆ ಏನಾಯಿತು ಅಂತ ಕೇಳಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಾಕೆ ಅಳ್ತಾ ಇದೆಯೋ ಭವಿಷ್ಯ ಅಂತ ಅಂದರೆ ಇಲ್ಲಿ ಊಟನೇ ಚೆನ್ನಾಗಿಲ್ಲ ಅಂತ ಅಳ್ತಿದ್ದಾಳೆ ಗೈಸ್. ಅದಾದಮೇಲೆ ಅವ್ರ ಫ್ರೆಂಡ್ ಹತ್ರ ಕೊಡು ಒಂದು ನಿಮಿಷ ಅಂತ ಹೇಳಿಬಿಟ್ಟು ಏನಕ್ಕೆ ಅಳ್ತಿದ್ದಾಳೆ ಭವಿಷ್ಯ, ಏನಾದ್ರು ಆಯಿತಾ ಅಂತ ಕೇಳಿದ್ರೆ ಅವರು ಏನಿಲ್ಲ ಆಂಟಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾಳೆ ಅದಕ್ಕೆ ಅಂತ ಹೇಳಿಬಿಟ್ಟು ಹೇಳಿದ್ರು. ನನಗೂ ಒಂದು ಸ್ವಲ್ಪ ಬೇಜಾರಾಯಿತು, ಅಳು ಬರಂಗೆ ಆಯಿತು. ಅದಕ್ಕೆ ಆಯ್ತು ಅವಳು ಕೊಡು ಅಂತ ಹೇಳ್ಬಿಟ್ಟು, ಇನ್ನೇನು ಬಂದ್ಬಿಡ್ತೀಯಲ್ಲ ಇವತ್ತು ಟ್ರೈನ್ ಹತ್ತುತ್ತೀಯಲ್ಲ ವಾಪಸ್ ನಾಳೆ ಬಂದ್ಬಿಡ್ತೀಯ, ಅಳಕ್ಕೆ ಹೋಗ್ಬೇಡ, ಬೇರೆ ಏನಾದ್ರು ತಿನ್ನು ನಿಂಗೆ ಇಷ್ಟ ಆಗಲಿಲ್ಲ ಊಟ ಅಂದರೆ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಅವ್ರ ಅಪ್ಪಂಗೆ ಹೇಳಿದೆ. ಅವರಪ್ಪ ಫೋನ್ ಮಾಡಿದ್ರೆ ಅವ್ರ ಅಪ್ಪನ ಹತ್ರನೂ ಹತ್ಕೊಂಡು ಮಾತಾಡಿದ್ಲು. ಸರಿ ಆಯಿತು ಬಿಡು ಬಂದ್ಬಿಡ್ತೀಯಲ್ಲಮ್ಮ, ನಾನೇನೋ ನೀನು ಸ್ಟ್ರಾಂಗು ಅಂತ ಕಳಿಸಿದ್ರೆ ನೀನು ನೋಡಿದ್ರೆ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸದ್ಯಕ್ಕಷ್ಟೇ ಗೈಸ್, ಬೇಜಾರಾಯಿತು ಅಳ್ತಿದ್ಲಲ್ಲ ಅವಳು ಅಂತ. ಬಟ್ ಓಕೆ, ಇನ್ನೇನು ಬಂದುಬಿಡ್ತಾಳೆ ನಾಳೆ. ಯಾವಾಗ ಬರ್ತಾಳೋ ಅಂತ ನನಗಂತೂ ವೆಯ್ಟ್ ಮಾಡಿ ಸಾಕಾಗೋಗ್ತದೆ ಗೈಸ್. ಇವಾಗ ಹೋಗೋಣ ನಮ್ಮ ಯಜಮಾನ್ರ ಜೊತೆ. ನಾನಿವತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಸೊ ಪಾರ್ಕಿಗೆ ಕರ್ಕೊಂಡು ಬಂದು ಬಿಟ್ಟು ನಮ್ಮ ಯಜಮಾನ್ರು ಜಿಮ್ಗೆ ಹೋದರು. ಸ್ವಲ್ಪ ಹೊತ್ತು ಬೆಳಕಿರೋ ತನಕ ಕೂತಿರ್ತೀನಿ, ಅದಾದಮೇಲೆ ಓಡಾಡ್ತೀನಿ ಗೈಸ್. ಏಕೆಂದರೆ ಅವಾಗ ಸೊಳ್ಳೆ ಕಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ಕೂತಿರ್ತೀನಿ. ಅಲ್ಲಿ ಮುಂದುಗಡೆ ಗ್ರೌಂಡ್ ಎಲ್ಲ ಇದೆ, ಇಲ್ಲಿ ಮುಂದುಗಡೆ ನೋಡಿ. ರೆಡಿ ಸ್ಟಡಿ ಗೋ. ಎಷ್ಟು ಚೆನ್ನಾಗಿ ಓಡಿದ್ದು. ಗೈಸ್ ಯಾವಾಗಲೂ ನಮ್ಮ ಯಜಮಾನ್ರು ಆ ಕಡೆ ರೋಡ್ ಇದೆಯಲ್ಲ ಹಾಗೆ ಕರ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಇವತ್ತು ನೋಡೋಣ ತಾಳು ಅಂತ ಇದಕ್ಕೆ ಬಂದೆ ಗೈಸ್. ಇಲ್ಲಿ ಸ್ಕೇಟಿಂಗ್ ಕೋರ್ಟ್ ಇದೆ.
ಆ್ಯಂಡ್ ಇದು ಎಂಡ್ ಆಫ್ ದ ರೋಡ್. ನಾನು ಅವ್ರು ಕರ್ಕೊಂಡು ನನಗೆ ಹೋಗಬೇಕು. ಬಟ್ ಏನಿದೆ ಅಂತ ನೋಡೋದಕ್ಕೆ ಅಂತ ಬಂದು ಸ್ಕೇಟ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು. ಆ್ಯಂಡ್ ಇದು ನಾಯಿ ಕೂತಿದೆ, ಅಲ್ಲೊಂದು ನಾಯಿ ಇದೆ. ಹೋಗೋಣ ವಾಪಸ್ಸು. ಸ್ಕೇಟಿಂಗ್ ಮಾಡೋರು ಇಲ್ಲಿ ಬಂದು ಸ್ಕೇಟಿಂಗ್ ಮಾಡ್ಬೋದು. ಯಜಮಾನ್ರು ಈ ಕಡೆಯಿಂದ ಕರ್ಕೊಂಡು ಹಿಂಗೆ ಕರ್ಕೊಂಡು ಹೊರಟೋಗ್ತಿದ್ರು. ನಾನು ಹಿಂಗೆ ಬಂದಿದ್ದೀನಿ. ಇವಾಗ ವಾಪಸ್ ನಾನು ಈ ಕಡೆಯಿಂದನೇ ಹೋಗ್ತೀನಿ. ಗೈಸ್ ಅಟ್ ಪ್ರೆಸೆಂಟ್ ಇವಾಗ ನಾನು ನಮ್ಮ ಯಜಮಾನ್ರು ಜಿಮ್ಮಲ್ಲಿದ್ದೀನಿ. ಎಕ್ಸಸೈಸ್ ನಮ್ಮ ಯಜಮಾನ್ರು ವಾಕ್ ಮಾಡ್ತಾಯಿದ್ದೆ, ನಾನು ಒಬ್ಬಳೇ ಇದ್ನಲ್ಲ, ಅದಕ್ಕೆ ಅವರು ಒಂದು ಪಾರ್ಕ್ದು ಒಂದು ರೌಂಡ್ ಹೊಡ್ಕೊಂಡು ಕರ್ಕೊಂಬಂದರು. ಅವ್ರು ಜಿಮ್ನಲ್ಲೇ ಇಲ್ಲೇ ಕೂತ್ಕೊ, ಅಲ್ಲಿ ಸೊಳ್ಳೆ ಕಚ್ಚತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದುಬಿಟ್ಟೆ ಗೈಸ್. ಇವಾಗ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಮಾಡಲ್ಲ ಇವತ್ತು. ಏನಕ್ಕೆ ಅಂದರೆ ಮೈ ಕೈ ಎಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ ಗೈಸ್. ಇವಾಗ ನಮ್ಮ ಯಜಮಾನ್ರದ್ದು ಕೆಲಸ ಮುಗೀತು, 8:30 ಆಗ್ತಾ ಬಂದು ಇವಾಗ ಹೋಗ್ತಾಯಿದ್ದೀವಿ ಗೈಸ್. ಇವತ್ತು ದೇವಸ್ಥಾನಕ್ಕೂ ಹೋಗ್ಬೇಕು ಆಯ್ತಾರೆ. ಇವತ್ತು ಕೂತಿ ಕಾಲು ನೋಡ್ಬಿಟ್ಟು ಚಕ್ಕಲ್ ಬಾಕ್ಲು ಹಾಕೊಂಡು ಕೂತಿದ್ದೆ, ಸ್ವಲ್ಪ ಹೊತ್ತು ಓಡಾಡಿದೆ ಅಷ್ಟೆ. ಕಾಫಿ ಕುಡಿಯೋಣ ಅಂತ ನಾವು ಯಜಮಾನ್ರು ಒಂದು ಸಿಂಗಲ್ ಇಡ್ಲಿ ವಡೆ ತೊಗೊಳ್ಳೋಣ, ಹಾಗೆ ಕೇಸರಿ ಬಾತ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ? ಓಕೆನಾ? ಓಕೆ. ಕೇಸರಿ ಬಾತ್ ಚೆನ್ನಾಗಿದೆ, ಆದರೆ ವಡೆ ಓಕೆ ಅನ್ನೋದು. ಕಾಫಿ ಚೆನ್ನಾಗಿದೆ. ಗೈಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗು ಗೈಸ್, ನಾಳೆ ಬಂದ್ಬಿಡ್ತಾಳೆ ಭವಿಷ್ಯ. ಸೊ ಇವತ್ತಿನ ವ್ಲಾಗು ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಹೈ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಬಾಯ್.